ವೀಕ್ಷಕರೇ, 30 ವರ್ಷಗಳಿಂದ ಕುಶಾಲನಗರ ಭಾಗದಲ್ಲಿ ಒಂದು ಯಶಸ್ವಿ ಉದ್ಯಮವಾಗಿ ಪೂರ್ಣಶ್ರೀ ಫರ್ನಿಚರ್ಸ್ ಅನ್ನ ರವೀಂದ್ರ ರೈ ಅವರು ನಡ್ಸ್ಕೊಂಡು ಬರ್ತಾ ಇದ್ರು. ಈಗ ಅವರು ಇದೇ ತಿಂಗಳು ಆಗಸ್ಟ್ 26ಕ್ಕೆ ಒಂದು ವಿಶಾಲವಾದ 20,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಒಂದು ವಿಶಾಲ ಶೋರೂಮ್ ಅನ್ನು ಅವರು ಓಪನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಅವ್ರ ಮಗ 6.5 ವರ್ಷಗಳಲ್ಲಿ ಐಟಿಯಲ್ಲಿ ಉದ್ಯೋಗಿಯಾಗಿ ಈಗ ತಂದೆ ಜೊತೆ ಕೈ ಜೋಡಿಸೋದಕ್ಕೆ ಅವ್ರ ಮಗ ಸಂಘರ್ಷ್ ರವೀಂದ್ರ ರೈ ಅವರು ಬಂದಿದ್ದಾರೆ. ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ. 20,000 ಸ್ಕ್ವೇರ್ ಫೀಟ್ ಅಲ್ಲಿ ಗೋದ್ರೇಜ್, ರೈಸೋ ಈ ತರ ಪ್ರಾಡಕ್ಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ, ಆಮೇಲೆ ಇನಾಗ್ರೇಷನ್ ಆಫರ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ವಿವರಣೆ ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. 20ನೇ ತಾರೀಕು ನಿಮ್ ಫರ್ನಿಚರ್ 30 ವರ್ಷದಿಂದ ಇದೆ, ಎಲ್ರೂ ಗೊತ್ತಿದೆ, ನಾವೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಏನಿದೆ, ಈಗ 26ನೇ ತಾರೀಕು ಓಪನ್ ಆಗ್ತಾ ಇದೆ. ಏನ್ ಪ್ರಾಡಕ್ಟ್ ಇದೆ? ಈಗ ಗೋದ್ರೇಜ್ ಇದೆ, ರೈಸೋ ನಿಮ್ದೇ ಸ್ವಂತ ಬ್ರ್ಯಾಂಡ್ ಇದೆ, ಆಮೇಲೆ ಬೇರೆ ಬೇರೆ ನೀವೀಗ ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ಬೇರೆ ಕಂಟ್ರಿಯಿಂದ. ಒಂದು 6 ಕಂಟೈನರ್ ಫರ್ನಿಚರ್ ಹೌಸ್ ಹೋಲ್ಡ್ ಉತ್ಪನ್ನಗಳನ್ನ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರಿ. ಒಟ್ಟಾರೆಯಾಗಿ ನೀವು ಸಂಕ್ಷಿಪ್ತವಾಗಿ ನೀವು ಕಸ್ಟಮರ್ಸ್ಗೆ ಏನಿದೆ ಏನಿಲ್ಲ ಹೇಳ್ಬಿಡಿ ಸರ್. ಫಸ್ಟ್ ಆಫ್ ಆಲ್ ವೀಕ್ಷಕರಿಗೆಲ್ಲರೂ ನಮಸ್ಕಾರ. ಸೊ ಕಳೆದ 30 ವರ್ಷಗಳಿಂದ ಫರ್ನಿಚರ್ ಅಲ್ಲಿ ಬಹಳ ಅತಿವೇಗವಾಗಿ ಬೆಳವಣಿಗೆ ಆಗಿದೆ. ಸೊ ತಂದೆ 30 ವರ್ಷಗಳ ಶುರು ಮಾಡ್ಬೇಕಾದ್ರೆ ಕೇವಲ 200 ಸ್ಕ್ವೇರ್ ಫೀಟ್ ಅಲ್ಲಿ ಚಿಕ್ಕವಾದ ಪೀಠೋಪಕರಣಗಳನ್ನ ಇಟ್ಕೊಂಡು ಮಾರಾಟ ಮಾಡುತ್ತಿದ್ದರು. ಸೊ ಆ ಕಾಲಕ್ಕೆ ಆ ತಕ್ಕವಾದ ಪೀಠೋಪಕರಣಗಳಿಗೂ ಸಿಗ್ತಾ ಇತ್ತು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಜನರೇಷನ್ಗಾಗಲಿ, ಈ ಮಾಡರ್ನ್ ಲೈಫ್ಗಾಗಲಿ, ಜನರಿಗೆ ಅಡಾಪ್ಟೆನ್ಸಿ ಆಗಲಿ ತುಂಬ ಬಹಳವಾಗಿ ಚೇಂಜ್ ಆಗಿದೆ. ಸೊ ನಾವು ಈ 30 ವರ್ಷಗಳಿಂದ ಕಲ್ತಿರೋದು ಏನಂತಂದ್ರೆ, ಕಸ್ಟಮರ್ ಇಸ್ ಕಿಂಗ್. ಸೊ ಕಸ್ಟಮರ್ ಕಿಂಗ್ ಆದಾಗ ಅವರಿಗೆ ಏನು ಕಿಂಗ್ ಲೈಫ್ ಕೊಡಬೇಕಾಗಿರೋ ಪ್ರಾಡಕ್ಟ್ಸ್ ನಮ್ಮ ಹತ್ರ ನಾವು ಕೊಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಬಂದು ಗೋದ್ರೇಜ್ ಐಟಮ್ಸ್ ನಾವು ಈಗ ಕೊಡಗಿಗೆ ಫ್ರಾಂಚೈಸಿ ಆಗಿ ತಗೊಂಡಿದ್ದೀವಿ. ಸೊ ಈ ಗೋದ್ರೇಜ್ ತಗೊಂಡಿರೋ ಕಾರಣ ಏನಂತಂದ್ರೆ, ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗೋದು ಈಸ್ ಫ್ರಮ್ ಸ್ಕ್ರಾಚ್. ಯಾವುದೇ ಆದ ಬ್ರ್ಯಾಂಡು ಫಸ್ಟ್ ದಿನಕ್ಕೆ 100 ಕೋಟಿ ಆಗಲಿ, 1 ಕೋಟಿ ಆಗಲಿ, 10 ಕೋಟಿ ವ್ಯವಹಾರ ಮಾಡಲ್ಲ. ಎವ್ರಿಥಿಂಗ್ ಸ್ಟಾರ್ಟ್ ಫ್ರಮ್ ಒನ್ ಸಿಂಗಲ್ ಪೀಸ್. ಸೊ ಆ ಬ್ರ್ಯಾಂಡನ್ನ ನಂಬಿ ಜನಗಳು ಅದನ್ನ ಅಡಾಪ್ಟ್ ಮಾಡಿ ಅದನ್ನ ಬೆಳೆಸಿದಕ್ಕೋಸ್ಕರ ಅದು ಒಂದು ಬ್ರ್ಯಾಂಡ್ ಅಂತ ಆಗುತ್ತೆ ಹೊರತು ಅದು ಬೆಳವಣಿಗೆ ಆಗಿಲ್ಲ ಅಂದ್ರೆ ಯಾರು ಅದನ್ನು ಬ್ರ್ಯಾಂಡ್ ಕರಲ್ಲ, ಬರೀ ಒಂದು ಕೇವಲ ಹೆಸರಿಂದ ಕರೀತಾರೆ. ಸೊ ಆ ಉದ್ದೇಶ ಪೂರ್ವಕವಾಗಿ ನಾವು ತಂದೆ ಬಹಳ ಒಂದು ಡ್ರೀಮ್ ಇತ್ತು ಅವರಿಗೆ. ಗೋದ್ರೇಜ್ ನಾವು ಸ್ಟಾರ್ಟ್ ಮಾಡಿದಾಗ ಅಲಮಾರಿಗಳು ಅಂತ ಏನ್ ಕಲ್ತಿರ್ತೀವಿ. ಸೊ ಬೇಸಿಕಲಿ ಅಲಮಾರೀಸ್ ಈಸ್ ನಥಿಂಗ್ ಬಟ್ ಬೀರ್ ಅಲಮಾರಿ. ಅದನ್ನ ಗೋದ್ರೇಜ್ ಅನ್ನೋದು ಇಸ್ ಎ ಸಪ್ರೇಟ್ ಬ್ರ್ಯಾಂಡ್. ಸೊ ಗೋದ್ರೇಜ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಕೊಡಗುಲಿ ಜನರಿಗೆ ಕನ್ವೀನಿಯಂಟ್ ಆಗಬೇಕು. ಬ್ಯಾಂಗ್ಳೂರ್ಗಾಗಲಿ, ಮೈಸೂರಿಗಾಗಲಿ, ಬೇರೆ ಬೇರೆ ಡಿಸ್ಟಿಕ್ಕಿಗೆ ಹೋಗಿ ಪರ್ಚೇಸ್ ಮಾಡಿ ಅಲ್ಲಿಂದ ಇವು ತರಿಸ್ಕೊಂಡು ಡ್ಯಾಮೇಜ್ ಆದರೆ ಪುನಃ ಅವ್ರು ಅಲ್ಲಿಗೆ ಹೋಗಿ ಕಷ್ಟಪಡೋದನ್ನ ನಾವೆಲ್ಲ ರಿಸರ್ಚ್ ಮಾಡಿ ಸ್ಟಡಿ ಮಾಡಿದಾಗ ನಮ್ಮ ಫರ್ನಿಚರ್ ಪೂರ್ಣಶ್ರೀ ಬಂದಾಗ ಗೋದ್ರೇಜ್ ಐಟಮ್ ನಿಮ್ಮ ಹತ್ರ ಪ್ರೊವೈಡೆನ್ಸಿ ಇದೆಯಾ ಅಂತ ಹಲವು ಬಾರಿ ನಮಗೆ ಕೇಳಿರೋ ಕಾರಣಕ್ಕಾಗಿ ನಾವು ಇದನ್ನು ತಂದು ಮಾಡಬೇಕು ಅಂತ ಒಂದು ಡಿಸಿಷನ್ ಮಾಡಿ ಈಗ 26ಕ್ಕೆ ಇದು ಸಹ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಗೋದ್ರೇಜ್ ಅಂದ್ರೆ ಕೇವಲ ಅಲ್ಮಾರಿ ಆಗಲಿ, ಸ್ಟೀಲ್ ಬರೀ ಲಾಕರ್ಸ್ ಆಗಲಿ ಅಲ್ಲ, ಇವರ ಹತ್ರ ವಿವಿಧವಾದ ಐಟಮ್ಗಳು ದೊರಕ್ತದೆ ಈಗ. ಸೊ ಬೇಸಿಕ್ ಆಗಿ ಹೇಳ್ಬೋದು, ಈಗ ಸೋಫಾಸ್ ಹಲವು ಮನೆಗಳಿಗೆ, ಎಲ್ಲ ಮನೆಗಳಿಗಾಗಿ ಸೋಫಾ ಅಂತೂ ಮ್ಯಾಂಡೇಟರಿ ಆಗಿ ರಿಕ್ವೈರ್ಮೆಂಟ್ ಇದೆ. ಸೊ ಟೀ ಟೇಬಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಡೈನಿಂಗ್ ಚೇರ್ಸ್ ಆಗಿರ್ಬೋದು, ಅಲಮಾರೀಸ್ ಆಗಿರ್ಬೋದು, ಕಾಟು, ಬೆಡ್, ಪಿಲ್ಲೋಸ್, A to Z ಫರ್ನಿಚರ್ ನಿಮಗೆ ಗೋದ್ರೇಜ್ ಇಂದ ಸಿಗ್ತದೆ. ಸೊ ಗೋದ್ರೇಜ್ ಅಲ್ಲಿ ಒಂದೊಂದು ಮಾಡೆಲ್ನಲ್ಲಿ ಹಲವಾರು ವೆರೈಟೀಸ್ ಇದೆ, ಕ್ವಾಲಿಟಿ ಇದೆ, ಪ್ರೈಸಿಂಗ್ ಇದೆ. ನಿಮಗೆ ಒಂದು ಪದಾರ್ಥ ಬೇಕಂದ್ರೆ ಕೇವಲ ಒಂದು ಪದಾರ್ಥದಲ್ಲಿ ಮಾತ್ರ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದೊಂದು ಟೇಬಲ್ ತಗೊಂಡು ಹೋಗಿದ್ದೀರಾ, 4 ಚೇರ್, ಹಲವಾರು ವರ್ಷಗಳಾದ್ಮೇಲೆ ಒಂದೇ ಒಂದು ಚೇರ್ ಮುರಿದೋಯ್ತು. ಆವಾಗ ನಿಮ್ಗೆ ಗೋದ್ರೇಜ್ ಬ್ರ್ಯಾಂಡ್ ಅನ್ನು ಚೂಸ್ ಮಾಡಿದ್ರೆ ಆ ಸಿಂಗಲ್ ಮಾಡೆಲ್ ಅಪ್ ಟು ನಿಮಗೆ 15ರಿಂದ 20 ವರ್ಷ ಗಂಟೆ ನಿಮಗೆ ಸೇಮ್ ಮಾಡೆಲ್ ಸರ್ವಿಸ್ ಸಿಗ್ತಾ ಇರುತ್ತೆ. ಹಾಗೆ ಬಂದಾಗ ಲಾಕರ್ಸ್, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಮನೆಗಳಲ್ಲಿ ಎಲ್ಲರೂ ಫೈಲ್ಸ್ ಇಟ್ಕೊಳ್ಳೋಕ್ಕಾಗಿ ಸಪ್ರೇಟ್ ಆದ ಸ್ಟೋರೇಜ್ ಕೆಪಾಸಿಟಿ ಬೇಕಾಗಿರ್ತದೆ. ಚಿಕ್ಕ ಒಡವೆಗಳನ್ನ ಇಟ್ಕೊಳ್ಳೋಕ್ಕಾಗ್ಲಿ, ಅಥವಾ ಕೆಲವು ಮನೇಲಿ ಜಸ್ಟ್ ಕ್ಯಾಶ್ ಇಟ್ಕೊಳ್ಳೋಕೆ ಅಲಮಾರಿ ಒಳಗೆ ಗೋದ್ರೇಜ್ ಲಾಕರ್ಸ್ಗಳಿದೆ. ನಮ್ಮ ಹತ್ರ ಸ್ಟಾರ್ಟಿಂಗ್ ಫ್ರಮ್ 13,899 ಡಿಜಿಟಲ್ ಲಾಕರ್ಸ್, ಫಿಂಗರ್ ಪ್ರಿಂಟ್ಸ್ ನಮಗೆ ಸ್ಟಾರ್ಟ್ ಆಗುತ್ತೆ ಪ್ರೈಸ್ಗಳು ಬಂದು. ಸೊ ಈ ಮಾಡೆಲ್ಸ್ಗಳನ್ನ ನಾವು ಏನಕ್ಕೆ ಈ ಅತಿ ಹೆಚ್ಚು ಕಮ್ಮಿ ರೇಟಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಕಂಪನಿಯಿಂದ
ನಾವು ಇನಾಗ್ರಲ್ ಆಫರ್ ಆಗಿ ನಾವು ಕಂಪನಿಗೆ ಡೆಪಾಸಿಟ್ ಮಾಡಿ ನಾವು ಅವ್ರ ಹತ್ರ ಅರೌಂಡ್ ಏನೆಲ್ಲ ಪರ್ಚೇಸ್ ಮಾಡಿರ್ತೀವಿ ಆ ಪರ್ಚೇಸ್ಗೋಸ್ಕರ ನಮಗೆ ಪರ್ಸೆಂಟೇಜ್ ಕಮ್ಮಿ ಕೊಟ್ಟಿರ್ತಾರೆ. ನಾವು ಅದನ್ನ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತಿದ್ದೀವಿ. ಇಟ್ಸ್ ನಾಟ್ ಬಿಕಾಸ್ ಕಸ್ಟಮರ್ ಅಟ್ರಾಕ್ಷನ್ಗೋಸ್ಕರ, ಕಸ್ಟಮರ್ಗೂ ಗೋದ್ರೇಜ್ ಅನ್ನೋ ಬ್ರ್ಯಾಂಡ್ ಏನಂತ ಸಿಗ್ಲಿಗೋಸ್ಕರ ಎಂದು ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಈಗ ಬೆನಿಫಿಷರಿ ಏನಂತ ಕೇಳ್ಬೋದು. ಸೊ ಗೋದ್ರೇಜ್ ಐಟಮ್ನೇ ನಮ್ಮ ಫರ್ನಿಚರ್ ಅಲ್ಲೂ ಮಾಡ್ಕೊಡ್ಬೋದು ಅಂತ ಕೇಳ್ಬೋದು. ಈಗ ಲಾಕರ್ಸ್ ಗಳಲ್ಲಿ ನಿಮ್ಗೆ ಹಲವಾರು ದೇಶದಲ್ಲಿ ಕಂಪನಿಗಳಿದೆ, ಬಟ್ ಗೋದ್ರೇಜ್ ಒಂದು ಬೆನಿಫಿಷರಿ ಮೇಜರ್ ಬೆನಿಫಿಟ್ ಏನಂತ ಹೇಳಿದ್ರೆ ಸರ್ವಿಸ್. ಸೊ ಸರ್ವಿಸ್ ಅಂದ್ರೆ ಯಾವ ತರ ಅಂತ ಸರ್ವಿಸ್ ಕೇಳ್ಬೋದು. ಈಗ ನಮ್ಮ ಕೀಗಳಿರ್ತದೆ, ಈಗ ಡಿಜಿಟಲ್ ಲಾಕರ್ಸ್ ಇರ್ತದೆ. ಸೊ ಡಿಜಿಟಲ್ ಲಾಕರ್ಸ್ ಏನಾರಾಗಿ ಡೆಡ್ ಆಯ್ತು ಅಥವಾ ಸಿಸ್ಟಮ್ ಫೇಲ್ಯೂರ್ ಆಯ್ತು ಏನೋ ಆಗ್ಬೋದು. ಸೊ ಕೀಯಲ್ಲಿ ಯೂಸ್ ಮಾಡ್ಬೋದು. ಸೊ ಕೆಲವು ಜನ ಏನ್ ಮಾಡ್ತಾರೆ, ಕೀನು ಹಾಳು ಮಾಡ್ಕೊಳ್ತಾರೆ. ಸೊ ಕೀ ಆದಾಗ ನೀವು ಒಂದು 1 ಲಕ್ಷನೋ 10,000ನೋ 20,000ನೋ 30,000ನೋ 40,000 ಐಟಮ್ ತಗೊಂಡೋಗಿರ್ತಾರೆ. ಸೊ ಕೀ ಲಾಕ್ ವೇಸ್ಟ್ ಆದ್ರೆ ನಿಮಗೆ ಅದು ಅಲಮಾರಿ ಲಾಕರ್ಸ್ ಒಳಗೆ ಇರೋದು ನಿಮಗೆ ಯೂಸ್ ಮಾಡ್ಕೊಳಕ್ ಆಗಲ್ಲ. ಸೊ ಅದಕ್ಕೆ ಆದ ಒಂದು ಸೀರಿಯಲ್ ನಂಬರ್ ಅಂತ ಇರ್ತದೆ, ಅದಕ್ಕೆ ಆದ ಒಂದು ಕೋಡ್ ನಂಬರ್ ಇರ್ತದೆ. ನಾವು ಅದನ್ನ ಕಂಪನಿ ರಿಜಿಸ್ಟರ್ ಮಾಡಿರ್ತೀವಿ. ಸೊ ನಾವು ಅದು ರಿಜಿಸ್ಟರ್ ಮಾಡಿರ್ಬೇಕಾದ್ರೆ ನೀವು ಕಳುವಾಗಿದೆ ಅಂತ ನಮ್ಮ ಹತ್ರ ಬರ್ತೀರಾ, ಬಿಲ್ಲು ಇಟ್ಕೊಂಡು ಬರ್ತೀರಾ, ಅಥವಾ ನಿಮ್ಮ ಹತ್ರ ಬಿಲ್ಲು ಹಾಳಾಗಿರ್ಬೋದು. ನಾವು ನಿಮ್ಗೆ ಸಪ್ಲೈ ಮಾಡಿರೋ ಡೇಟ್, ನಾವು ನಿಮ್ಗೆ ಸಪ್ಲೈ ಮಾಡಿರೋದು ಐಟಮ್, ನಾವು ನಿಮ್ಗೆ ಸಪ್ಲೈ ಮಾಡಿರೋ ಕೋಟ್ ನಾವೆಲ್ಲ ರಿಜಿಸ್ಟರ್ ಮಾಡಿ ಕಂಪನಿಗೆ ನಾವು ಸೆಂಡ್ ಮಾಡಿರ್ತೀವಿ. ಸೊ ಕಂಪನಿ ಏನ್ ಮಾಡ್ತದೆ, ಓಕೆ ನಮ್ಮ ಡೀಲರ್ ಕಡೆಯಿಂದ, ಬಿಕಾಸ್ ನಾವು ಕೊಡಗಿಲಿಗೆ ನಾವು ಒಬ್ಬರೇ ಡೀಲರ್ ಆಗಿರೋದ್ರಿಂದ ನಮಗೆ ಡೀಲರ್ಶಿಪ್ಗೆ ಬಂದು ಕೀ ತಲುಪಿಸ್ತಾರೆ. ಸೊ ತಲುಪಿಸಿದಾಗ ನಾವು ಹೋಗಿ ಅವ್ರ ಅದಕ್ಕೆಲ್ಲ ಒಂದು ಸೆಗ್ಮೆಂಟ್ ಆದ ಪಾಲಿಸಿ ಇದೆ. ಸೊ ಯಾರೊಬ್ರು ಬೇರೆಯವ್ರ ಮನೇಲಿ ಹೋಗಿ ನಂಬರ್ನ ನೋಡ್ಕೊಂಡು ಬಂದ್ಬಿಟ್ಟು ನಮಗೆ ಹೇಳಿ ನಾವು ಹೋಗಿ ಅವ್ರಿಗೆ ಕೀನ ಸಪ್ಲೈ ಆಗಲ್ಲ. ಸೊ ನಾವು ಸ್ವತಃ ಕೀ ತಗೊಂಡೋಗಿ ಅವ್ರ ಮನೇಲಿ ಓಪನ್ ಮಾಡಿ ಕೊಟ್ಟಾದ್ಮೇಲೆ ಸೊ ದ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟೆಡ್ ಬೈ ದೆನ್. ಸೊ ಆ ತರವಾದ ಸರ್ವಿಸ್ ಆಗಲಿ, ಸೇಲ್ಸ್ ಟೀಮ್ ಆದ್ಮೇಲೆ ಮೇಜರ್ ಆಗಿ ಕ್ವಾಲಿಟಿಗಿಂತ ಈಗ ಜನರಿಗೆ ಬೇಕಾಗಿರೋದು ಸರ್ವಿಸ್. ಸೊ ಕ್ವಾಲಿಟಿ ಎಲ್ಲ ಬ್ರ್ಯಾಂಡ್ಗಳು ಕೊಡ್ತಾರೆ. ಈಗ ನಮ್ದು ಪೂರ್ಣಶ್ರೀ ನಾವು ಕೊಡ್ತೀವಿ, A to Z ಬ್ರ್ಯಾಂಡ್ ಅಂತ ನಾವು ಹೇಳ್ತೀವಿ, A to Z ಕ್ವಾಲಿಟಿ ನಾನು ಕೊಡ್ತೀನಿ. ಸೊ ಕೊಟ್ಟಾದ್ಮೇಲೆ ಕ್ವಾಲಿಟಿ ಆಗಿರೋ ವಸ್ತು ಹಾಳಾಗುತ್ತೆ ಅಂತ ಗ್ಯಾರಂಟಿ ಯಾರು ಕೊಡಲ್ಲ. 100% ಕ್ವಾಲಿಟಿ ಇರೋ ವಸ್ತುಗಳು ಕೆಲವೊಮ್ಮೆ ಹಾಳಾಗೇ ಆಗುತ್ತೆ. ಅದೆಲ್ಲಿ 1 ಲಕ್ಷಕ್ಕೊಂದು 1 ಲಕ್ಷಕ್ಕೆರಡು. ಸೊ ಕಸ್ಟಮರ್ ಯಾರು ಪಾಪ ಒಬ್ಬರು ತಗೊಂಡಿರ್ಬೇಕಾಗುತ್ತೆ. ಅದಾದ್ಮೇಲೆ ಸರ್ವಿಸ್ ಏನ್ ಪ್ರೊವೈಡ್ ಮಾಡ್ತೀವಿ ಅದು ಮೇಜರ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಸೊ ಈ ಬೆನಿಫಿಷರಿ ನಿಮಗೆ ಗೋದ್ರೇಜ್ ಅವರು ಡೈರೆಕ್ಟ್ ಕಂಪನಿನ ಬರ್ತಾರೆ ಹೊರತು ನಾವು ಸ್ವತಃ ಡೀಲರ್ ಆಗಿ ನಾವು ಏನು ಮಾಡಲ್ಲ. ಡೀಲರ್ ಆಗಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಂಪನಿ ಜೊತೆ ನಾವು ಫಾಲೋ ಅಪ್ ಮಾಡ್ತೀವಿ. ಸೊ ಫಾಲೋ ಅಪ್ ಮಾಡಿ ನಮ್ದು ನಮ್ಮ ಕಸ್ಟಮರ್ಗೆ ಈ ತರ ಆಗಿದೆ. ಬಿಕಾಸ್ ಅಟ್ ದಿ ಎಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಗಿವ್ ಇನ್ ಎ ಬಿಸ್ನೆಸ್. ಸೊ ಕಸ್ಟಮರ್ಗೆ ಏನ್ ಸ್ಯಾಟಿಸ್ಫೈ ಆದ್ರೆ ಅವರು ನೆಕ್ಸ್ಟ್ ಪುನಃ ದೇ ಕ್ಯಾನ್ ಟ್ರಸ್ಟ್ ಅಸ್ ಅಗೇನ್ ಅಂಡ್ ದೇ ವಿಲ್ ಕಮ್ ಅಗೇನ್ ಅಂಡ್ ದೇ ವಿಲ್ ಪರ್ಚೇಸ್ ಮೋರ್ ಅಂಡ್ ದೇ ವಿಲ್ ಬಿ ಮೋರ್ ಹ್ಯಾಪಿ. ಸೊ ಅಟ್ ದಿ ಎಂಡ್ ಹ್ಯಾಪಿ ಕಸ್ಟಮರ್ಸ್ ಇಸ್ ಬೇಸಿಕಲಿ ದ ಅವರ್ ಪ್ರಯಾರಿಟಿ. ಹಾಗೆ ನೆಕ್ಸ್ಟ್ ಬಂದರೆ ನಮ್ಮ ಪೂರ್ಣಶ್ರೀ ಅಂತ ಬಂದರೆ, ಸೊ ಪೂರ್ಣಶ್ರೀ ನಮ್ಮ ತಂದೆ ಹಲವಾರು ವರ್ಷಗಳಿಂದ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು. ಸೊ ಪೂರ್ಣಶ್ರೀಯಿಂದ ನಾವು ಹಲವಾರು ಐಟಮ್ಗಳನ್ನ ಇಂಪೋರ್ಟ್ ಮಾಡ್ತೀವಿ ಅಥವಾ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸ್ ಮಾಡ್ತೀವಿ, ಹೊರ ರಾಜ್ಯದಿಂದ ಪರ್ಚೇಸ್ ಮಾಡ್ತೀವಿ. ಸೊ ಈ ಪರ್ಚೇಸ್ ಮಾಡಿ ನಾವು ಕನ್ವೀನಿಯಂಟ್ ಆಗಿ ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ತಂದೆ. ಸೊ ನಮ್ದೇ ಆದ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಪಾಸ್ಟ್ 20 years ಇಂದ ರನ್ ಮಾಡ್ತೀವಿ. ಸೊ ಈ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಜಸ್ಟ್ ನಾವು ನಮ್ಮ ಅಂಗಡಿಲಿ ಐಟಮ್ನ ಇಟ್ಬಿಟ್ಟು ಸೇಲ್ ಮಾಡ್ತಿದ್ವಿ ಅಂಡ್ ನಾವು ಇಂಟೀರಿಯರ್ಸ್ ಮಾಡ್ತಿದ್ವಿ. ಸೊ ಇದು ಏನಾಗ್ತಿತ್ತು ಅಂದ್ರೆ ಪೂರ್ಣಶ್ರೀ ಮಾಡ್ಕೊಡ್ತಾರೆ ಕೆಲಸ. ಸೊ ಪೂರ್ಣಶ್ರೀಯಿಂದ ಈ ತರ ಸರ್ವಿಸ್ ಸಿಗ್ತಿದೆ, ಸೊ ಪೂರ್ಣಶ್ರೀನ ಯು ಕ್ಯಾನ್ ಟ್ರಸ್ಟ್ ಅಂತ ಪೀಪಲ್ ಇಂದ ರೆಕಮೆಂಡೇಶನ್ ಬಂದಾಗ ನಾವೇನ್ ಮಾಡಿದ್ವಿ ಅಂತ ಹಲವಾರು ಸ್ನೇಹಿತರುಗಳಿಂದ, ಹಲವಾರು ಫ್ರೆಂಡ್ಸ್ ಫ್ಯಾಮಿಲಿಗಳ ಸಪೋರ್ಟ್ಗಳಿಂದ ಅವರು ನಮಗೆ ಇನ್ಫ್ಲುಯೆನ್ಸ್ ಮಾಡಿ ಅಥವಾ ನಮ್ಗೆ ಹೇಳಿ ಅರ್ಥ ಮಾಡಿಸಿ ಮಾಡಿದಾಗ ನಮ್ಮ ಪಪ್ಪಗೂ ತುಂಬಾ ಆಸಕ್ತಿ ಇದ್ದಿದ್ದ ಕಾರಣದಿಂದ ನಾನು ಪಪ್ಪ ನಮ್ಮ ತಾಯಿ ಖುದ್ದಾಗಿ ಸೇರಿ ಒಂದು ಪ್ಲಾನ್ ಮಾಡಿದಾಗ ರೈಸೋ ಅನ್ನೋ ಬ್ರ್ಯಾಂಡ್ ನಾವು ಡೆವಲಪ್ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದ್ವಿ. ಸೊ ರೈಸೋ ಅನ್ನೋದು ಏನಕ್ಕೆ ಅಂತ ಇರ್ಬೋದು, ಹಲವಾರು ನೇಮ್ಗಳು ಇಟ್ಕೋಬಹುದು ಅಂತ. ಸೊ ಈಗ ಮಾಡರ್ನ್ ಜನರೇಷನ್ಗೆ ಮಾಡರ್ನ್ ಅಡಾಪ್ಟೇಟಿವ್ ಆಗಿ ಇರಬೇಕು. ಸೊ ರೈಸೋ ಅನ್ನೋ ಇಸ್ ಅ ಕ್ಯಾಚಿ ನೇಮ್ ಅಂತ ಹೇಳ್ಬೋದು. ಈಗ ಮೀನಿಂಗ್ ಅಂತ ನೀವು ಬಂದ್ರೆ, ಸೊ ರೈಸೋಗೆ ನೀವು ಸ್ಪೆಸಿಫಿಕ್ ಆಗಿ ಗೂಗಲ್ ಹುಡ್ಕಿದ್ರೆ ಎಂತ ಮೀನಿಂಗ್ ಬರಲ್ಲ. ಸೊ ಈಗ ಟಾಟಾ ಅನ್ನೋದು ಇಸ್ ಅ ಬಿಗ್ಗೆಸ್ಟ್ ಬ್ರ್ಯಾಂಡ್. ಸೊ ಟಾಟಾ ಅನ್ನೋದು ನಾರ್ಮಲ್ ಜನರಲ್ ಭಾಷೆಯಲ್ಲಿ ಬಂದ್ರೆ ಇಟ್ಸ್ ಅ ಗುಡ್ ಬಾಯ್ ಆರ್ ಬಾಯ್ ಅನ್ನೋ ಟ್ರೀಟ್ ಮಾಡೋದು. ಸೊ ರೈಸೋಗೆ ಅದು ಸ್ಪೆಸಿಫಿಕ್ ನೇಮ್ ಇಲ್ಲ, ಬಟ್ ವಿ ಆರ್ ಗೋನ ನೇಮ್ ಎ ಮೀನಿಂಗ್ ಫಾರ್ ದ್ಯಾಟ್. ಸೊ ಬೇಸಿಕಲಿ ನೋಡ್ರೆ ಮಾಡರ್ನ್ ಫರ್ನಿಚರ್ ಲಕ್ಸುರಿ ಲೈಫ್ಗೋಸ್ಕರ ರೈಸೋನ ನಾವು ಡೆವಲಪ್ ಮಾಡ್ತಿದ್ದೀವಿ. ಸೊ ಇದು ವಿ ಆರ್ ಗೋಯಿಂಗ್ ಟು ಲಾಂಚ್ ಆನ್ August 26, 2026. ಸೊ ಆಲ್ ನಮ್ಮ ಕಸ್ಟಮರಿಗೆ, ನಮ್ಮ ವೀಕ್ಷಕರಿಗೆ ಆಗಲಿ, ನಾವೆಲ್ಲ ನಮ್ಮ ಕಸ್ಟಮರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡೋದು, ಲೋಕಲ್ ಬ್ರ್ಯಾಂಡ್ನ ಡೆವಲಪ್ ಮಾಡೋದು ಇಸ್ ದ ಬೆಸ್ಟ್ ಥಿಂಗ್. ಬಿಕಾಸ್ ಯು ಕ್ಯಾನ್ ಟ್ರಸ್ಟ್ ಅಸ್, ಯು ಕ್ಯಾನ್ ಡಿಪೆಂಡ್ ಆನ್ ಅಸ್, ವಿ ವಿಲ್ ಪ್ರೊವೈಡ್ ದ ಬೆಸ್ಟ್ ಸರ್ವಿಸ್ ಅಂತ ನಾವು ಇದ್ರ ಮೇಲೆ ಒಂದು ಪ್ರಾಮಿಸ್ ಮಾಡ್ತೀವಿ. ಸೊ
ಸೊ ಅದ್ರ ಮೇಲೆಗೆ ನಮ್ಮ ಹತ್ರ ಹಲವಾರು A to Z ಫರ್ನಿಚರ್, A to Z ಕ್ವಾಲಿಟಿ ಅಂತ ಹೇಳ್ಬೋದು. ಸೊ A to Z ಫರ್ನಿಚರ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮಗೆ ಮನೆಗೆ ಎಂಥದೇ ಆದ ವಸ್ತುಗಳನ್ನ ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ನಿಮಗೆ ಬೇಕಾಗಿರೋ ಪಿಕ್ಚರ್ಸ್ ಆಗಲಿ ನಿಮ್ಮ ಹತ್ರ ತೋರಿಸೋದಾದ್ರೆ ಅದರಲ್ಲಿ A to Z ಕ್ವಾಲಿಟಿನು ನಾವು ನಿಮಗೆ 5 to 10 days ಅವೈಲೇಬಿಲಿಟಿ ಮೇಲೆ ಕೊಡ್ತೀವಿ. ಈಗ ಸ್ಲೀಪಲ್ಲೆಲ್ಲ ಬೆಡ್ ನಮ್ಮ ಹತ್ರ ನಾವು ಡೀಲರ್ಶಿಪ್ ಆಗಿದ್ದೇವೆ. ಸೊ ನಾವು ಅವೈಲೇಬಿಲಿಟಿ ಮೇಲೆ ಕೊಡೋಕ್ಕಾಗುತ್ತೆ. ಬಿಕಾಸ್ ಫೇಕ್ ಪ್ರೊಮಿಸಸ್ ಯಾರೇ ಬಿಸ್ನೆಸ್ ಮ್ಯಾನ್ ಮಾಡಬಾರ್ದು. ಸೊ ಆ ಕ್ಷಣಕ್ಕೋಸ್ಕರ ಪ್ರೊಮಿಸ್ ಮಾಡಿ 4-5 ದಿನ ಆದಮೇಲೆ ಈಗ ಪ್ರೊವೈಡ್ ಮಾಡ್ತೀವಿ, ಇಲ್ಲ ಬಂದಿಲ್ಲ ಟ್ರಾನ್ಸ್ಪೋರ್ಟ್ ಅಂತ. ವಿ ಟೇಕ್ 10 to 15 days ಆಫ್ ಟೈಮ್ ಜಸ್ಟ್ ಬಿಕಾಸ್ ಫಾರ್ ದ ಕಸ್ಟಮರ್ಸ್ ಟು ಗಿವ್ ದೆಮ್ ಅಶ್ಯೂರಿಟಿ ದಟ್ ವಿ ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ದೆಮ್. ಅದ್ರೊಳಗೆ ಬಂದರೆ ನಾವು 100% ನಾವು ಪ್ರೊವೈಡ್ ಮಾಡ್ತೀವಿ. ಬಿಕಾಸ್ ಪ್ರಾಮಿಸ್ ಮಾಡಿರೋದು ಬೇರೆ ಆಗಬಾರ್ದು, ಕೊಡೋದು ಬೇರೆ ಆಗಬಾರ್ದು. ಅದು ಕ್ವಾಲಿಟಿಲಿ ಆಗಿರ್ಬೋದು, ಸರ್ವಿಸಲ್ಲೂ ಆಗಿರ್ಬೋದು, ಟೈಮಲ್ಲಿ ಆಗಿರೋದು. ಆಲ್ವೇಸ್ ಮೈ ಡ್ಯಾಡ್ ಥಾಟ್ ಮಿ ಒನ್ ಥಿಂಗ್ ಇಸ್ ನೆವರ್ ಚೀಟ್ ಆನ್ ಯುವರ್ ಕಸ್ಟಮರ್ಸ್, ನೆವರ್ ಲೈ ಟು ಯುವರ್ ಕಸ್ಟಮರ್ಸ್, ನೆವರ್ ಮೇಕ್ ಫೇಕ್ ಪ್ರಾಮಿಸ್ ಟು ಯುವರ್ ಕಸ್ಟಮರ್ಸ್. ಬಿಕಾಸ್ ಬಿ ಜೆನ್ಯೂನ್ ಟು ಯುವರ್ ಕಸ್ಟಮರ್ಸ್, ದೇ ವಿಲ್ ಬಿ ಹ್ಯಾಪಿ. ಬೈ ಟೆಲ್ಲಿಂಗ್ ಲೈಸ್ ಆರ್ ವಾಟ್ ಎವರ್ ಫೇಕ್, ಗಿವಿಂಗ್ ದಮ್ ಫೇಕ್ ಅಶ್ಯೂರೆನ್ಸ್ ವಿಲ್ ನಾಟ್ ಹೆಲ್ಪ್ ಯು ಇನ್ ಡೂಯಿಂಗ್ ಎ ಬೆಟರ್ ಬಿಸ್ನೆಸ್ ಕಮ್ಯುನಿಕೇಶನ್ ವಿತ್ ದ ಕಸ್ಟಮರ್ ಅಂತ ಒಂದು ಸಲಹೆ ಕೊಟ್ಟಿದ್ದಾರೆ ಸರ್. ಸರ್, ಈ ಸಂಸ್ಥೆ ಬಗ್ಗೆ ನೀವು ಸುದೀರ್ಘವಾಗಿ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಸೊ 26ಗೆ ನಿಮ್ದು ಓಪನ್ ಆಗ್ತಾ ಇದೆ. ಸೊ ನಾವು ಕೂಡ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಉದ್ಯಮ ತುಂಬಾ ಸಕ್ಸಸ್ಫುಲ್ ಆಗಿ ನಡೀಲಿ. ಥ್ಯಾಂಕ್ ಯು. ಸೊ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಬಂದು ಸಂಘರ್ಷ್ ರವೀಂದ್ರ ರೈ. ನಾನು ಕುಶಾಲನಗರದಿಂದ ಆಗಿರುತ್ತೇನೆ. ಸೊ ನಮ್ಮ ತಂದೆಯವರು ಬಂದು ರವೀಂದ್ರ ವಿ ರೈ. ಇವರು ಪೂರ್ಣಶ್ರೀ ಫರ್ನಿಚರ್ಸ್ ಎಂಬ ಮಳಿಗೆಗೆ ಮಾಲೀಕರಾಗಿರುತ್ತಾರೆ. ಸೊ 1996ರಲ್ಲಿ ಈ ಅಂಗಡಿಯನ್ನು ಶುರು ಮಾಡಿ ಈಗ ಆಗಸ್ಟ್ 26, 2026ಗೆ ಓಪನಿಂಗ್ ಅನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಗ್ರಾಹಕರು, ಎಲ್ಲ ನಮ್ಮ ವೀಕ್ಷಕರು, ಎಲ್ಲ ನಮ್ಮ ಸ್ನೇಹಿತ ಬಂಧು ಬಳಗರು ದಯವಿಟ್ಟು ಬಂದು ನಮಗೆ ತುಂಬ ಸಪೋರ್ಟ್ ಮಾಡಿ ನಮ್ಮ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡಬೇಕೆಂದು ನಾವು ಕೇಳ್ಕೊಳ್ತೇವೆ. ಸೊ ನಾನು ಬಂದು ಅರೌಂಡ್ 6-6.5 ವರ್ಷಗಳಿಂದ ನಾನು MNC IT ಕಂಪನಿಗೆ ವರ್ಕ್ ಮಾಡಿದ್ದೇನೆ. ಸೊ ಆ ಕಂಪನಿಗೆ ನಾನು ವರ್ಕ್ ಮಾಡೋ ಕಾರಣ ನಮ್ಮ ತಂದೆ ಹೇಳಿದ್ರು, ಹೊರಗಿನ ಎಕ್ಸ್ಪೋಜರ್ ಇಟ್ಕೊಂಡು ನೀವು ಬೇರೆ ಅಂಡರ್ ಕೆಲಸ ಮಾಡಿ ನೀವು ನಿಮ್ಮ ಬಿಸ್ನೆಸ್ ಮೇಲೆ ಎಫರ್ಟ್ ಹಾಕೋದು ವಿಲ್ ಬಿ ಮೋರ್ ನಾಲೆಜಬಲ್ ಅಂತ ಹೇಳಿ ಕಲಿಸಿ 6.5 ವರ್ಷ ನಾನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡೆ. ನಾನು ನನ್ನ ಬಿಸ್ನೆಸ್ನ ಕಲ್ತ್ಕೊಂಡು ಈಗ ತಂದೆಯ ಜೊತೆಗೆ ಸಹ ಸೇರಿಕೊಂಡು ಅವರ ಬೆನ್ನೆಲುಬಾಗಿ ನಿಂತು ಅವರು ಈ ದೊಡ್ಡ ಶೋರೂಮ್ನ ಮಳಿಗೆ ಮಾಡುತ್ತಿರೋ ಕಾರಣಕ್ಕಾಗಿ ನಾನು ನನ್ನ ಕೆಲಸವನ್ನು ಬಿಟ್ಟು ನಾನು MBA ಗ್ರಾಜ್ಯುಯೇಟ್ ಆಗಿ ನಾನು ಅದ್ರಲ್ಲಿ ಕಲ್ತಿರೋ ವಿದ್ಯಾಭ್ಯಾಸ, ನಮ್ಮ ತಂದೆ ಕೊಟ್ಟಿರೋ ನಾಲೆಡ್ಜ್ನೆಲ್ಲ ಬಳಸಿಕೊಂಡು ಪಪ್ಪನ ಜೊತೆ ನಿಂತು ಈ ಬಿಸ್ನೆಸ್ನ ಮುಂದೂಡಬೇಕೆಂದು ನಿರ್ಧಾರ ಮಾಡಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಮ್ಮ ಎಲ್ಲ ವೀಕ್ಷಕರಾಗಿ, ನಮ್ಮ ಕಸ್ಟಮರ್ ಆಗಿ ನಮಗೆ ಬಂದು ತುಂಬ ಸಪೋರ್ಟ್ ಮಾಡಬೇಕು ನಾವು ಕೇಳಿಕೊಂಡು ಆಗಸ್ಟ್ 2026ಗೆ 26th ವೆಡ್ನೆಸ್ಡೇಗೆ ನಾವು ಓಪನಿಂಗ್ ಇಟ್ಕೊಂಡಿದ್ದೇವೆ. ಸೊ ಗ್ರಾಹಕರುಗಳಿಗೆ ಒಂದು ಸ್ಪೆಷಲ್ ಬಹುಮಾನ ಇಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ನಮ್ಮ ತಂದೆ November 13th, 1996ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಕಾರಣ November 13, 2026ಗೆ 30 years ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮ 26th ಓಪನಿಂಗ್ ಇನಾಗ್ರಲ್ ಆಫರ್ ಆಗಿ ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ 5 to 10% ಫ್ರೀ ಡೆಲಿವರಿ ಆನ್ ಎಬೋವ್ ಪರ್ಚೇಸ್ ಪ್ರಾಡಕ್ಟ್ಸ್ ಆನ್ ಕ್ವಾಲಿಟಿ ಅದೆಲ್ಲ ಮಾಡಿ ಫಸ್ಟ್ ಪ್ರೈಸ್ ಆಗಿ ನಾವು ಬಂಪರ್ ಆಫರ್ ಆಗಿ ಹೋಂಡಾ ಆಕ್ಟಿವಾ ಸ್ಕೂಟರ್ ಇಡ್ತಾ ಇದ್ದೀವಿ. ಸೊ ದ ಕೂಪನ್ಸ್ ಹೆಂಗೆ ಅಲಾಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗಸ್ಟ್ 26ರಿಂದ ನಮ್ಮ ಕಸ್ಟಮರ್ಗಳಿಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದಾರೆ ಸೊ ಅವರಿಗೆ ನಾವು ಸ್ಪೆಷಲ್ ಆಗಿ 10,000 ಮೇಲೆ ಪರ್ಚೇಸ್ ಮಾಡಿದವರಿಗೆ ಪ್ರತಿ ಒಂದು ಕೂಪನ್ನ ಅವ್ರಿಗೆ ಅಲಾಟ್ ಮಾಡ್ತೇವೆ. ಕೆಲವೊಬ್ರು 50,000 ಮಾಡಿದ್ರೆ 5 ಕೂಪನ್ ದೊರಕಿಸ್ತೀವಿ, 1 ಲಕ್ಷ ಮಾಡಿದ್ರೆ 10 ಕೂಪನ್ ಕೊಡ್ತೀವಿ. ಸೊ ಆ ಥರ ನಾವು 26 ಆಗಸ್ಟಿಗೆ ನಾವು ಲಾಟ್ರಿನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. November 13ಗೆ ನಾವು ಡ್ರಾ ಮಾಡಬೇಕು ಅಂತ ನಿರ್ಧಾರ ಇದ್ದೀವಿ. ಸೊ 15 ವರ್ಷಗಳ ಹಿಂದೆ ಸಹ ನಮ್ಮ ತಂದೆ ಸೇಮ್ ಈ ಥರನೇ ಒಂದು ಹೀರೋ ಪ್ಲೆಜರ್ ಅನ್ನ ಇಟ್ಟು ಬಹಳ ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಅನ್ನ ನಡೆಸಿ ಜನರ ಮೇಲೆ ಓಪನ್ ಆಗಿ ಪಬ್ಲಿಕ್ನ ಎಲ್ಲ ಅವತ್ತು ಬಂಪರ್ ಆಫರ್ ಇದೆ ಅಂತ ಹೇಳಿ ಕರೆದು ಬಹುತ್ ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದೀವಿ. ಎಗೇನ್ ಆಫ್ಟರ್ 15 years ಮಾಡಿ 30 years ಬಂದ ಕಾರಣ ನಾವೀಗ ಹೋಂಡಾ ಆಕ್ಟಿವಾ ಇಟ್ಟು ಫಸ್ಟ್, ಸೆಕೆಂಡ್, ಥರ್ಡ್ ಆಕರ್ಷ ಬಹುಮಾನಗಳೆಲ್ಲ ಇಡ್ತಾ ಇದ್ದೀವಿ. ಸೊ ಎಲ್ಲ ಗ್ರಾಹಕರಿಗೆ ನಾನು ಕೇಳ್ಕೊಳ್ಳೋದೊಂದೇ, ಬಂದು ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಬಿಸ್ನೆಸ್ ಗ್ರೋ ಮಾಡ್ಸೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.